ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ಎಸ್ಎಸ್ಎಲ್ಸಿ ದೆಹಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಅನ್ನ ಕರೆದಿದ್ದಾರೆ. ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಕರೆದಿದ್ದಾರೆ? ಅದರಲ್ಲಿ ಪುರುಷರು ಎಷ್ಟು ಜನ, ಮಹಿಳೆಯರು ಎಷ್ಟು ಜನ, ವಿದ್ಯಾರ್ಹತೆ ಏನು, ಹಾಗೂ ಸ್ಯಾಲ್ರಿ ಎಷ್ಟು ಸಿಗುತ್ತೆ, ಪರೀಕ್ಷೆ ಕ್ರಮ ಹೇಗಿರುತ್ತೆ, ಎಲ್ಲವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ಇದೇ ರೀತಿ ಎಲ್ಲ ಮಾಹಿತಿಗಳನ್ನು ನೀವು ತಿಳಿದುಕೊಳ್ಬಹುದು. ನನ್ನ ಚಾನಲ್ ಮುಖಾಂತರ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಸಿನಿಮಾ ಕ್ಷೇತ್ರ ಆಗಿರ್ಬೋದು, ಸರ್ಕಾರದ ಯೋಜನೆಗಳು, ಉದ್ಯೋಗ ಮಾಹಿತಿಗಳು ಹಾಗೂ ಸ್ಕ್ಯಾಮ್ಸ್ ಬಗ್ಗೆ, ಹೇಗೆ ಸ್ಕ್ಯಾಮ್ ಮಾಡ್ತಾರೆ, ನಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಹೇಗಿರಬೇಕು, ಹೀಗೆ ತುಂಬ ವಿಷಯಗಳನ್ನ ನಾನು ನನ್ನ ಚಾನಲ್ ಮುಖಾಂತರ ತಿಳಿಸ್ತಾ ಇದ್ದೇನೆ. ಈ ವಿಡಿಯೋನ ಮೊದಲು ನೋಡ್ತಾ ಇದ್ರೆ ನನ್ನ ಚಾನಲ್ ಪೇಜಲ್ಲಿ ಹೋಗಿ ಎಲ್ಲ ವಿಷಯಗಳನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ಈಗ ಒಂದು ನೇಮಕಾತಿಯ ಅರ್ಜಿಯನ್ನ ಕರೆದಿದ್ದಾರೆ. ಎಸ್ಎಸ್ಸಿ ದೆಹಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ನೇಮಕಾತಿಯನ್ನ ಕರೆದಿದ್ದಾರೆ. ಒಟ್ಟು 7,565 ಹುದ್ದೆಗಳಿಗೆ ನೇಮಕಾತಿಯನ್ನ ಕರೆದಿದ್ದಾರೆ. ಅದರಲ್ಲಿ ಪುರುಷರಿಗೆ 5,069 ಹುದ್ದೆಗಳು ಹಾಗೂ ಮಹಿಳೆಯರಿಗೆ 2,496 ಹುದ್ದೆಗಳಿಗೆ ನೇಮಕಾತಿಯನ್ನ ಕರೆದಿದ್ದಾರೆ. ಇದಕ್ಕೆ ವಿದ್ಯಾರ್ಹತೆ ಏನ್ ಕೇಳಿದ್ದಾರೆ ಅಂದ್ರೆ 10+2 ಇಯರ್ಸ್, SSLC ಆದ ನಂತರ +2 ಇಯರ್ಸ್ PUC ಆಗಿರಬೇಕು ಅಂತ ಹೇಳಿದ್ದಾರೆ. ಇದು P&MT ಟೆಸ್ಟ್ ಕೂಡ ಇರುತ್ತೆ, ಶಾರೀರಿಕ ಪರೀಕ್ಷೆ ಇರುತ್ತೆ ಹಾಗೂ ಮೆಡಿಕಲ್ ಟೆಸ್ಟ್ ಅನ್ನ ಒಳಗೊಂಡಿರುತ್ತೆ. ಅದು ಮೆಡಿಕಲ್ ಟೆಸ್ಟ್ ಅನ್ನೋದು ಕಾಮನ್ ಫಾರ್ ಪೊಲೀಸ್ ಹುದ್ದೆಗಳಿಗೆ. ನೀವು ಯಾವುದೇ ತರದ ಹುದ್ದೆಗಳಿಗೆ ನೀವು ಅರ್ಜಿಯನ್ನ ಹಾಕ್ತೀರಾ ಅಂದ್ರೆ ಮೆಡಿಕಲ್ ಟೆಸ್ಟ್ ಅನ್ನೋದು ಕಂಪಲ್ಸರಿ ಆಗಿರುತ್ತೆ ಸ್ನೇಹಿತರೆ. ಹಾಗೂ ಕಂಪ್ಯೂಟರ್ ಆಧಾರಿತ ಒಂದು CBT ಟೆಸ್ಟ್ ಇರುತ್ತೆ, ಅದು ಕೂಡ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿರುತ್ತೆ. ಇದೆಲ್ಲ ಒಂದು ಮಾಹಿತಿ ಆಯಿತು. ಇದು ಸ್ಯಾಲರಿ ಕೂಡ 21,700 ರೂಪಾಯಿಂದ ಹಿಡಿದು 69,100 ರೂಪಾಯಿವರೆಗೂ ಪೇ ಲೆವೆಲ್ 3 ಸ್ಕೇಲ್ ಅಂತ ಮಾಡಿದ್ದಾರೆ. 21,700ರಿಂದ 69,100 ರೂಪಾಯಿವರೆಗೂ ಸ್ಯಾಲರಿಯನ್ನ ಸಿಗುವಂತ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಇದೆಲ್ಲ ಆಯ್ತು. ಎಷ್ಟು ಹುದ್ದೆಗಳಿದಾವೆ ಅಂತ ಗೊತ್ತಾಯ್ತು. 7,565 ಹುದ್ದೆಗಳು ಅಂದ್ರೆ ಕಡಿಮೆ ಅಂತ ಅನ್ಕೋಬೇಡಿ ಸ್ನೇಹಿತರೆ. 100-500 ಹುದ್ದೆಗಳನ್ನೇ ನಾವು ಕಡಿಮೆ ಅಂತ ಭಾವಿಸಂಗಿಲ್ಲ. ಇವತ್ತು 1-2 ಪೋಸ್ಟ್ಗೆನೆ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ಇದೊಂದು ದೊಡ್ಡ ನೋಟಿಫಿಕೇಶನ್ ಅಂತ ಹೇಳ್ಬೋದು, 7,565 ಹುದ್ದೆಗಳು ಅಂದ್ರೆ. ಹಾಗೆ ಈ ಪೋಸ್ಟ್ಗಳ ಬಗ್ಗೆನೂ ನಾನು ಮಾಹಿತಿ ಹೇಳ್ತೇನೆ. ಈ P&MT ಟೆಸ್ಟ್ಗೆ ನೀವು ದೆಹಲಿಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ನೀವು ಸಿದ್ಧರಾಗಿರ್ಬೇಕಾಗತ್ತೆ. ಆ ಟೆಸ್ಟ್ ಅನ್ನ ದೆಹಲಿಯಲ್ಲಿ ಮಾಡ್ತಾರೆ. ನೀವು CBT ಟೆಸ್ಟ್, ಇದು ಪರೀಕ್ಷಾ ಕ್ರಮಗಳು ಏನಿದಾವೆ ಅವನ್ನ ನೀವು ಕರ್ನಾಟಕದಲ್ಲೇ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಕರ್ನಾಟಕದಲ್ಲಿ ಉದಾಹರಣೆಗೆ ಬೆಂಗಳೂರು ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಇಲ್ಲಿ ಅಟೆಂಡ್ ಮಾಡ್ಬೋದು. ಬಟ್ P&MT ಟೆಸ್ಟಿಗೆ ಮಾತ್ರ ನೀವು ದೆಹಲಿಗೆ ಹೋಗ್ಬೇಕಾಗತ್ತೆ. ಸೊ ಅದು ಕಂಪಲ್ಸರಿ ಅಂತ ಮೆನ್ಷನ್ ಮಾಡಿದ್ದಾರೆ, ಸೂಚನೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ನಿಮ್ಗೀಗ ಸ್ಯಾಲ್ರಿ ಗೊತ್ತಾಯ್ತು, ವಿದ್ಯಾರ್ಹತೆ ಗೊತ್ತಾಯ್ತು, ಹಾಗೂ ಎಷ್ಟು ಹುದ್ದೆಗಳು ಕರೆದಿದ್ದಾರೆ ಅಂತ ಗೊತ್ತಾಯ್ತು. ಯಾವ್ಯಾವ ಪೋಸ್ಟ್ಗೆ ಕರೆದಿದ್ದಾರೆ ಅದನ್ನು ಕೂಡ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಪುರುಷರಿಗೆ 4,408 ಜನನ ಕರೆದಿದ್ದಾರೆ. ಇದು ಹುದ್ದೆಯ ಒಂದು ಸ್ಪೆಸಿಫಿಕೇಶನ್. ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಪುರುಷರು 285 ಪೋಸ್ಟ್ಗಳನ್ನ ಮಾಜಿ ಸೈನಿಕರಿಗೆ ಹಾಗೂ ಅದರ್ಸ್ಗೆ ಅಂತ ಡೆಡಿಕೇಟೆಡ್ ಆಗಿ ಇಟ್ಟಿದ್ದಾರೆ. ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಪುರುಷರು ಮಾಜಿ ಸೈನಿಕರು ಅಥವಾ ಕಮಾಂಡರ್ ಅವರಿಗೆ 376 ಪೋಸ್ಟ್ಗಳನ್ನ ಕರೆದಿದ್ದಾರೆ. 376 ಹುದ್ದೆಗಳಿಗೆ ನೇಮಕಾತಿಯನ್ನ ಕರೆದಿದ್ದಾರೆ. ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮಹಿಳೆಯರಿಗೆ 2,496 ಹುದ್ದೆಗಳಿಗೆ ಕರೆದಿದ್ದಾರೆ. ಇದೆಲ್ಲ ಒಂದು ಹುದ್ದೆಗಳ ಮಾಹಿತಿ. ನೀವು ಇದ್ರ ಪ್ರಕಾರನೇ ಆ ಹುದ್ದೆಗಳಿಗೆ ನೀವು ಮಾಜಿ ಸೈನಿಕರಾಗಿದ್ದಲ್ಲಿ ಅಥವಾ ಕಮಾಂಡರ್ ಆಗಿದ್ದಲ್ಲಿ ಆ ಕೋಟದಲ್ಲಿ ನಿಮಗೆ ಅರ್ಜಿಗಳನ್ನು ಹಾಕ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಇದರಲ್ಲಿ ಪೇ ಲೆವೆಲ್ 3 ಅಂತ ಮೆನ್ಷನ್ ಮಾಡಿದ್ದಾರೆ. 21,700ರಿಂದ ಹಿಡಿದು 69,100 ರೂಪಾಯಿಗಳವರೆಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದು ಆ ಪರೀಕ್ಷೆಯ ಮಾನದಂಡ ಆಗಿರ್ಬೋದು, ಎಕ್ಸಾಮಿನೇಷನ್ ಆಗಿದ ನಂತರ ವರ್ಕಿಂಗ್ ಮೇಲೆ ಆಗಿರ್ಬೋದು, ಎಲ್ಲವನ್ನ ಪರಿಗಣಿಸಿ 21,700ರಿಂದ 69,100 ರೂಪಾಯಿನವರೆಗೂ ಸ್ಯಾಲರಿಯನ್ನು ತಗೊಳ್ಳುವಂತ ಒಂದು ಅವಕಾಶ ಇರುತ್ತೆ. CBT ಟೆಸ್ಟ್ ಮಾಡ್ತಾರೆ. ಅದು 90 ನಿಮಿಷಗಳ ಟೆಸ್ಟ್ ಆಗಿರುತ್ತೆ. 100 ಪ್ರಶ್ನೆಗಳಿರ್ತವೆ. ತಪ್ಪು ಉತ್ತರಗಳನ್ನ ಕೊಟ್ಟಿದ್ದಲ್ಲಿ -0.25 ನೆಗೆಟಿವ್ ಮಾರ್ಕ್ಸ್, ನಿಮ್ಮ ಮಾರ್ಕ್ಸ್ ಅಲ್ಲೇ ಒಂದು 0.25 ಕಟ್ ಆಗುತ್ತೆ. ನೀವು 100 ಪ್ರಶ್ನೆಗಳಲ್ಲಿ ತಪ್ಪು ಉತ್ತರಗಳನ್ನ ಎಷ್ಟು ಕೊಡ್ತಾ ಹೋಗ್ತೀರಾ
ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ವಿದ್ಯಾರ್ಹತೆ ನಾನು ಹೇಳ್ದಂಗೆ 10+2 ಇಯರ್ಸ್ ಇರಬೇಕು. ಪುರುಷರಿಗೆ LMV ವೆಹಿಕಲ್ದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಲೈಟ್ ಮೋಟಾರ್ ವೆಹಿಕಲ್ದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. P&MT ಟೆಸ್ಟ್ಗೆ ಇದು ಅಗತ್ಯವಾಗಿರುತ್ತೆ. ಇದು ಒಂದು ಅಖಿಲ ಭಾರತ ನೇಮಕಾತಿ. ಇದು ಯಾವುದೇ ಸ್ಟೇಟ್ ಅಲ್ಲ. ಇದು ಅಖಿಲ ಭಾರತ ನೇಮಕಾತಿ ಆಗಿರೋದ್ರಿಂದ ಕೇಂದ್ರ ಮೀಸಲಾತಿಯ ಪ್ರಮಾಣ ಪತ್ರಗಳನ್ನು ಇಟ್ಕೊಂಡಿರಬೇಕು. SC, ST, OBC, ಜನರಲ್ಲು, NSCL ಹಾಗೂ EWS ಅಂತ ಪ್ರಮಾಣ ಪತ್ರಗಳನ್ನ ನೀವು ಇಟ್ಕೊಂಡಿರಬೇಕಾಗಿರುತ್ತೆ. ಇದೆಲ್ಲ ಯಾಕೆಂದ್ರೆ ಇದು ಅಖಿಲ ಭಾರತ ನೇಮಕಾತಿ ಆಗಿರೋದ್ರಿಂದ ಇವೆಲ್ಲವನ್ನ ನಾವು ಇಟ್ಕೊಂಡಿರ್ಬೇಕಾಗತ್ತೆ ಸ್ನೇಹಿತರೆ. ಅರ್ಜಿಯ ಕೊನೆಯ ದಿನಾಂಕ 21 ಅಕ್ಟೋಬರ್ 2025. ಅರ್ಜಿಯನ್ನ ಹಾಕ್ಲಿಕ್ಕೆ ಕೊನೆಯ ದಿನಾಂಕ ಕೂಡ ನಿಗದಿಯಾಗಿದೆ. ಆ ಡೇಟ್ ಒಳಗಡೆನೆ ಅರ್ಜಿಯನ್ನ ಹಾಕಬೇಕು. ಇದಕ್ಕೆ ಆನ್ಲೈನ್ ಅಲ್ಲೂ ಕೂಡ ನೀವು ಅರ್ಜಿಯನ್ನ ಹಾಕ್ಬೋದು. ssc.government.in ಅಲ್ಲಿ ಹೋದ್ರೆ ಹೋಮ್ ಪೇಜ್ ಇರುತ್ತೆ. ಹೋಮ್ ಪೇಜ್ ಅಲ್ಲೇನೆ ನಿಮಗೆ ಜಾಬ್ಸ್ಗಳು, ತುಂಬಾ ಜಾಬ್ಸ್ಗಳ ಬಗ್ಗೆ ಅಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ನಿಮಗೆ ಯಾವ ಜಾಬ್ ಬೇಕೋ ಆ ಜಾಬ್ ಅನ್ನ ಕ್ಲಿಕ್ ಮಾಡಿ ಅಪ್ಲೈ ಅಂತ ಕೊಟ್ರೆ ನೀವು ಅಪ್ಲೈ ಮಾಡ್ಬೋದು. ನೀವು ಇದು SSC ಡೆಲ್ಲಿ ಕಾನ್ಸ್ಟೇಬಲ್ ಹುದ್ದೆಗೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೀವು ಅರ್ಜಿ ಹಾಕ್ತಾ ಇದೀರ ಅಂದ್ರೆ ಅಲ್ಲಿ ಹೋಗಿ ಅಪ್ಲೈ ಕೊಟ್ರೆ ಅಲ್ಲಿ ಹೋಗಿ ಅಪ್ಲಿಕೇಶನ್ ಅನ್ನು, ನಿಮ್ಮ ಅರ್ಜಿಯನ್ನ ಫಿಲ್ ಮಾಡಿ ಅಪ್ಲೈ ಅನ್ನ ಮಾಡಬಹುದು ಸ್ನೇಹಿತರೆ. ಇದು 7565 ಹುದ್ದೆಗಳಿಗೆ ಅರ್ಜಿ ಅಂತ ಕರೆದಿದ್ದಾರೆ ಅಂದ್ರೆ ಇದು ಸಾಮಾನ್ಯ ಅಂತ ಪರಿಗಣಿಸಬೇಡಿ. 50,000 ಅಪ್ಲೈ ಮಾಡ್ತಾರೆ, ಲಕ್ಷ ಜನ ಅಪ್ಲೈ ಮಾಡ್ತಾರೆ, ನಮಗೆ ಇದರಲ್ಲಿ ಜಾಬೇ ಸಿಗೋದಿಲ್ಲ ಈಗ ಅಂದ್ಕೊಂಡು ನೀವು ಅರ್ಜಿಯನ್ನ ಅಪ್ಲೈ ಮಾಡದೇ ಇರಬೇಡಿ. ನೀವು ಅರ್ಜಿಯನ್ನ ಹಾಕಿ, ನಿಮಗೆ ಅವಕಾಶ ಸಿಗ್ಬೋದು. ಈಗ 100 ಜನ ಅಪ್ಲಿಕೇಶನ್ ಕರೆದಿರ್ಲಿ, ಅದ್ 100 ಜನದಲ್ಲಿ ನೀವಾಗಿರ್ಬೋದು. ಹಾಗೆ ನಾವೇನೆ ನಮ್ಮ ಸಿಕ್ಕ ಅವಕಾಶಗಳನ್ನ ಕೈ ಚೆಲ್ಲೋದಕ್ಕಿಂತ ಅಪ್ಲೈ ಮಾಡಿ. ಆ ಅವಕಾಶ ನಿಮ್ಗೆ ಸಿಕ್ಕರೂ ಸಿಗ್ಬೋದು. ಅದಕ್ಕೋಸ್ಕರ ನೀವು ಅಪ್ಲೈ ಮಾಡಿಲ್ಲ ಅಂದ್ರೆ ನಿಮ್ಮ ಹೆಚ್ಚಿನ ಸ್ನೇಹಿತರುಗಳಿಗೆ ಕಳಿಸಿ, ಅವ್ರು ಕೂಡ ಅಪ್ಲೈ ಮಾಡಲಿ. ಅಪ್ಲೈ ಮಾಡುವಂತ ವಿಧಾನವನ್ನು ಹೇಳಿದ್ದೀನಿ. ಆನ್ಲೈನ್ ಅಲ್ಲಿ ssc.government.in ಹೋಮ್ ಪೇಜ್ಗೆ ಹೋಗಿ ಅಲ್ಲಿ ನೋಟಿಫಿಕೇಶನ್ ಇರುತ್ತೆ. ಅದರಲ್ಲಿ ಅಪ್ಲೈ ಅಂತ ಕೊಟ್ಟರೆ ಅಪ್ಲೈ ಮಾಡ್ಬೋದು. ಈಗ ಹೇಳಿರುವಂತ ಸ್ಯಾಲ್ರಿ ಇದೆಲ್ಲ ಕೂಡ ನನ್ನ ಸ್ಕ್ರೀನಲ್ಲೇ ಒಂದು ದೊಡ್ಡ ನೋಟಿಫಿಕೇಶನ್ ಕೂಡ ಹಾಕಿದ್ದೀನಿ, ಅದನ್ನು ನೋಡ್ಬೋದು. ಇಲ್ಲಾಂದ್ರೆ ನೀವು ಹೋಮ್ ಪೇಜ್ ಅಲ್ಲಿ ಹೋಗಿ ಅಲ್ಲಿಯೂ ಕೂಡ ಚೆಕ್ ಮಾಡಿ ವೆರಿಫೈ ಮಾಡ್ಕೋಬಹುದು. ಈ ನೋಟಿಫಿಕೇಶನ್ ಸರ್ಕಾರದಿಂದಲೇ ಕರೆದಿರೋದು. ಇದು ಬಹಳ ಇಂಪಾರ್ಟೆಂಟ್ ಏನ್ ಹೇಳಿ, ಉದ್ಯೋಗದ ಒಂದು ಮಾಹಿತಿ ಸ್ನೇಹಿತರೆ. ಈ ಮಾಹಿತಿಗಳು ಹೆಚ್ಚೆಚ್ಚು ಇದೇ ರೀತಿ ಜನಗಳಿಗೆ ತಲುಪಬೇಕು. ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋ ನೋಡಿ ಆದ ನಂತರ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಮಾಹಿತಿನ ಶೇರ್ ಮಾಡಿ. ಸೊ ಇದೇ ರೀತಿ ಹೆಚ್ಚೆಚ್ಚು ಮಾಹಿತಿಗಳನ್ನ ನೀವು ತಿಳ್ಕೋಬೇಕು ಅಂತ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೆಚ್ಚೆಚ್ಚು ಮಾಹಿತಿಗಳನ್ನ ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.